ಈಗ ಪುಕ ಶುರುವಾಗಿದೆ. ಇತ್ತ ಭಾರತೀಯ ಸೇನೆ ಆಪರೇಷನ್ ಆಕ್ರಮಣ ಪ್ರಾರಂಭಿಸಿದ್ರೆ ಅತ್ತ ಶತ್ರು ರಾಷ್ಟ್ರದ ಎದೆಯಲ್ಲಿ ಈಗ ನಡುಕ ಹುಟ್ಕೊಂಡಿದೆ. ಅದಕ್ಕೇನು ಕಾರಣ ಬನ್ನಿ ನೋಡಿ. ಶತ್ರು ರಾಷ್ಟ್ರಕ್ಕೆ ಆಪರೇಷನ್ ಆಕ್ರಮಣ ನಡುಕ, ಮುಟ್ಟಿ ನೋಡಿಕೊಳ್ಳುವ ಪೆಟ್ಟು ಕೊಡುತ್ತಾ ಭಾರತ. ಆಪರೇಷನ್ ಆಕ್ರಮಣ ಇದೊಂದು ಹೆಸರು ಪಾಕಿಸ್ತಾನದ ಬುಡವನ್ನೇ ಅಲುಗಾಡುವಂತೆ ಮಾಡಿದೆ. ನಸುಗುನ್ನಿಗಳಲ್ಲಿ ನಡುಕ ಹೆಚ್ಚಿದೆ. ಗಡಿಯಲ್ಲಿ ಭಾರತದ ಗದ್ದು ಶತ್ರು ರಾಷ್ಟ್ರಕ್ಕೂ ಗೊತ್ತಿದೆ. ಪ್ರತಿಕಾರದ ಸಿಟ್ಟಿನಲ್ಲಿ ಭಾರತೀಯರ ರಕ್ತ ಕುದಿಯುತ್ತಿದೆ. ಈ ಹಂತದಲ್ಲಿ ಭಾರತ ಏನ್ ಮಾಡುತ್ತೋ ಎಂಬ ಭಯದಲ್ಲೇ ಪಾಕಿಸ್ತಾನ ಪತರಗುಟ್ಟಿದೆ. ಪುಲ್ವಾಮಾ ದಾಳಿಗೆ ಕೊಟ್ಟ ಪ್ರತಿಕಾರ ಸಾಕಾಗಲ್ಲ. 2019 ಫೆಬ್ರವರಿ 14 ಪುಲ್ವಾಮಾ ದಾಳಿ ನಂತರ ಭಾರತ ಕೊಟ್ಟ ಪ್ರತಿಕಾರ ಪ್ರಪಂಚಕ್ಕೆ ಗೊತ್ತಿದೆ. ಆದ್ರೆ ಈ ಬಾರಿ ಅಷ್ಟು ಸಣ್ಣ ಪ್ರಮಾಣದ ಪ್ರತಿಕಾರಕ್ಕೆ ಭಾರತೀಯರು ಒಪ್ಪೋದಿಲ್ಲ. ನರಿಬುತ್ತಿ ನಸ್ಲಿ ಹರಾಮ್ಗಳ ನರ ಕತ್ತರಿಸುವುದನ್ನೇ ಎದುರು ನೋಡುತ್ತಿದ್ದಾರೆ. ಕದನ ವಿರಾಮ ಒಪ್ಪಂದಕ್ಕೆ ಕೊಕ್ಕೆ. ಭಾರತ ಪಾಕಿಸ್ತಾನ ನಡುವಿನ ಕದನ ವಿರಾಮಕ್ಕೆ ಕೊಕ್ಕೆ ಬಿದ್ದಿದೆ. ಇದರಿಂದ ಭಾರತವು ಪಾಕಿಸ್ತಾನ ಆಕ್ರಮಿತ ಪ್ರದೇಶಕ್ಕೆ ನುಗ್ಗಿ ಹೊಡೆಯುವ ಅಪಾಯ ಹೆಚ್ಚಿದೆ. ಉಗ್ರ ನೆಲೆಗಳ ನೇರ ಟಾರ್ಗೆಟ್. ಗಡಿ ಪ್ರದೇಶದಲ್ಲಿರುವ ಉಗ್ರ ನೆಲೆಗಳ ಬಗ್ಗೆ ಗುಪ್ತಚರ ಇಲಾಖೆ ಮಾಹಿತಿ ಕೊಟ್ಟಿದ್ದು, ನೇರವಾಗಿ ದಾಳಿ ನಡೆಸುವುದು ಫಿಕ್ಸ್ ಆಗಿದೆ. ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರ ಕೊರತೆ ಹಾಗೂ ಉಗ್ರರ ನುಸುಳುವಿಕೆಗೆ ಬ್ರೇಕ್ ಬೀಳುತ್ತೆ. ಉಗ್ರವಾದಿಗಳಿಗೆ ಚಟ್ಟ ಫೇಕ್ಸ್. ಇದು ಪಕ್ಕ ಇಸ್ರೇಲ್ ನೀತಿ. ಶತ್ರುಗಳ ನೆಲಕ್ಕೆ ನುಗ್ಗಿ ಅಲ್ಲಿರೋ ಉಗ್ರ ಸಂಘಟನೆ ಮಾಸ್ಟರ್ ಮೈಂಡ್ಗಳಿಗೆ ಮಣ್ಣು ಮುಕ್ಕಿಸುವುದೇ ಈಗ ಹೊಸ ಸ್ಟೈಲ್. ಅದೇ ದಾಟಿಯಲ್ಲಿ ಪಾಕಿಸ್ತಾನಕ್ಕೆ ನುಗ್ಗಿ ಅಲ್ಲಿನ ಲಷ್ಕರ್ ಇ ತೊಯ್ಬಾ, ಜೈಷ್ ಇ ಮೊಹಮ್ಮದ್ ಸಂಘಟನೆ ಮುಖ್ಯಸ್ಥರ ಎದೆಗೆ ಗುಂಡು ಹೊಡೆಯೋಕೆ ಆರ್ಮಿ ಅಣಿಯಾಗ್ತಿದೆ. ಪಾಕಿಸ್ತಾನಕ್ಕೆ ಭಾರತದ ಕ್ಷಿಪಣಿ ಭೀತಿ. ಈ ನೆಲದಲ್ಲೇ ನಿಂತು ಪಾಕಿಸ್ತಾನದ ನೆಲಕ್ಕೆ ಗುರಿಯಿಡೋ ಪ್ರಬಲ ಶಸ್ತ್ರಾಸ್ತ್ರಗಳು ಭಾರತದ ಬತ್ತಳಿಕೆಯಲ್ಲಿವೆ. ಒಂದೇ ಏಟಿಗೆ ಸಂಪೂರ್ಣ ಪಾಕಿಸ್ತಾನವನ್ನೇ ನುಚ್ಚು ನೂರು ಮಾಡುವಂತಹ ಪೃಥ್ವಿ ಅಗ್ನಿ ಮಿಸೈಲ್ಗಳು ಶತ್ರು ರಾಷ್ಟ್ರವನ್ನ ಚಿಂತೆಗೀಡು ಮಾಡಿದೆ. ಶರವೇಗದ ಹೈಪರ್ಸಾನಿಕ್ ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸಿರುವ ಭಾರತ ಈಗ ಯಾವುದೇ ಆಂಟಿ ಮಿಸೈಲ್ ರಕ್ಷಣೆಯನ್ನ ಭೇದಿಸುವ ಸಾಮರ್ಥ್ಯ ಹೊಂದಿದೆ. ಶತ್ರು ರಾಷ್ಟ್ರಕ್ಕೆ ಪರಮಾಣು ದಾಳಿ ಭೀತಿ. ಅಣುಬಾಂಬ್ ದಾಳಿ ನೀತಿಯನ್ನ ಯಾವುದೇ ಕ್ಷಣದಲ್ಲೂ ಬದಲಾಯಿಸಿಕೊಳ್ಳಬಹುದು. ಭಾರತವು ಮೊದಲು ಪರಮಾಣು ಬಾಂಬ್ ದಾಳಿ ನಡೆಸೋದಿಲ್ಲ. ಒಂದು ವೇಳೆ ಪಾಕಿಸ್ತಾನ ಏನಾದರೂ ತನ್ನ ಕಪಟ ಬುದ್ಧಿ ತೋರಿದ್ರೆ ನಾಶ ಮಾತ್ರ ನಿಶ್ಚಿತ. ಯಾಕಂದ್ರೆ ಭೂಮಾರ್ಗ, ವಾಯುಮಾರ್ಗ, ನೌಕಾ ಮಾರ್ಗದಲ್ಲಿ ಅಣುಬಾಂಬ್ ಪ್ರತಿದಾಳಿ ನಡೆಸುವ ತಾಕತ್ತು ಭಾರತದ ಬಳಿ ಇದೆ. 1972 ಶಿಮ್ಲಾ ಒಪ್ಪಂದ ರದ್ದು. ಕಳೆದ 1972 ಶಿಮ್ಲಾ ಒಪ್ಪಂದ ಮಾಡಿಕೊಂಡಿತ್ತು. ಭಾರತ ಪಾಕಿಸ್ತಾನ ಗಡಿಯಲ್ಲಿ ಗುಂಡಿನ ಕಾಳಗಕ್ಕೆ ಕೊಂಚ ಕಡಿವಾಣ ಬಿದ್ದಿತ್ತು. ಈಗ ಇದೇ ಒಪ್ಪಂದ ರದ್ದುಗೊಂಡಿತು. ಯಾವುದೇ ಕ್ಷಣದಲ್ಲಿ ಭಾರತವು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರಕ್ಕೆ ನುಗ್ಗಿ ಹೊಡೆಯುವ ಅವಕಾಶ ಸೃಷ್ಟಿಯಾಗಿದೆ. ಪಾಕಿಸ್ತಾನ ಕೂಡ ಆ ಕಡೆಯಿಂದ ಅಲರ್ಟ್ ಆಗಿದೆ. ಪಾಕಿಸ್ತಾನ ಸಮುದ್ರ ಗಡಿಯಲ್ಲಿ ದಿಗ್ಬಂಧನ. ಪಾಕಿಸ್ತಾನದ ವ್ಯಾಪಾರ ವಹಿವಾಟು ಬಹುತೇಕ ಅರಬ್ಬಿ ಸಮುದ್ರದ ಮಾರ್ಗದಲ್ಲಿ ನಡೆಯುತ್ತೆ. ಅರಬ್ಬಿ ಸಮುದ್ರದಲ್ಲಿ ನೌಕಾ ದಿಗ್ಬಂಧನ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವ ಪೆಟ್ಟು ಕೊಡಲಿದೆ. ವ್ಯಾಪಾರ ವಹಿವಾಟುಗಳಷ್ಟೇ ಅಲ್ಲದೆ ಯುದ್ಧ ನೌಕೆಗಳಿಗೆ ಕಡಿವಾಣ ಹಾಕಿದಂತೆ ಆಗುತ್ತೆ. ಯುದ್ಧ ಘೋಷಿಸುವ ಭಯದಲ್ಲಿ ಪಾಕಿಸ್ತಾನ. ಇಷ್ಟೆಲ್ಲ ಬೆಳವಣಿಗೆ ನಂತರ ಭಾರತ ಪಾಕಿಸ್ತಾನದ ಮಧ್ಯೆ ಪೂರ್ಣ ಪ್ರಮಾಣದ ಯುದ್ಧ ಘೋಷಣೆಯಾದರೂ ಅಚ್ಚರಿ ಇಲ್ಲ. ಒಂದು ವೇಳೆ ಭಾರತೀಯ ಸೇನೆ ಆ ದಿಕ್ಕಿನಲ್ಲಿ ಯೋಚಿಸಿದರೆ ಶತ್ರು ರಾಷ್ಟ್ರವನ್ನ ಯಾರಿಂದಲೂ ರಕ್ಷಿಸೋಕೆ ಸಾಧ್ಯವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗ ಪುಕ ಶುರುವಾಗಿದೆ. ಇತ್ತ ಭಾರತೀಯ ಸೇನೆ ಆಪರೇಷನ್ ಆಕ್ರಮಣ ಪ್ರಾರಂಭಿಸಿದ್ರೆ ಅತ್ತ ಶತ್ರು ರಾಷ್ಟ್ರದ ಎದೆಯಲ್ಲಿ ಈಗ ನಡುಕ ಹುಟ್ಕೊಂಡಿದೆ. ಅದಕ್ಕೇನು ಕಾರಣ ಬನ್ನಿ ನೋಡಿ. ಶತ್ರು ರಾಷ್ಟ್ರಕ್ಕೆ ಆಪರೇಷನ್ ಆಕ್ರಮಣ ನಡುಕ, ಮುಟ್ಟಿ ನೋಡಿಕೊಳ್ಳುವ ಪೆಟ್ಟು ಕೊಡುತ್ತಾ ಭಾರತ.
ಆಪರೇಷನ್ ಆಕ್ರಮಣ್. ಇದೊಂದು ಹೆಸರು ಪಾಕಿಸ್ತಾನದ ಬುಡವನ್ನೇ ಅಲುಗಾಡುವಂತೆ ಮಾಡಿದೆ. ನಸುಗುನ್ನಿಗಳಲ್ಲಿ ನಡುಕ ಹೆಚ್ಚಿದೆ. ಗಡಿಯಲ್ಲಿ ಭಾರತದ ಗತ್ತು ಶತ್ರು ರಾಷ್ಟ್ರಕ್ಕೂ ಗೊತ್ತಿದೆ. ಪ್ರತಿಕಾರದ ಸಿಟ್ಟಿನಲ್ಲಿ ಭಾರತೀಯರ ರಕ್ತ ಕುದಿಯುತ್ತಿದೆ. ಈ ಹಂತದಲ್ಲಿ ಭಾರತ ಏನ್ ಮಾಡುತ್ತೋ ಎಂಬ ಭಯದಲ್ಲೇ ಪಾಕಿಸ್ತಾನ ಪತರಗುಟ್ಟಿದೆ. ಪುಲ್ವಾಮಾ ದಾಳಿಗೆ ಕೊಟ್ಟ ಪ್ರತಿಕಾರ ಸಾಕಾಗಲ್ಲ. 2019 ಫೆಬ್ರವರಿ 14 ಪುಲ್ವಾಮಾ ದಾಳಿ ನಂತರ ಭಾರತ ಕೊಟ್ಟ ಪ್ರತಿಕಾರ ಪ್ರಪಂಚಕ್ಕೆ ಗೊತ್ತಿದೆ. ಆದರೆ ಈ ಬಾರಿ ಅಷ್ಟು ಸಣ್ಣ ಪ್ರಮಾಣದ ಪ್ರತಿಕಾರಕ್ಕೆ ಭಾರತೀಯರು ಒಪ್ಪೋದಿಲ್ಲ. ನರಿಬುತ್ತಿ ನಸ್ಲಿ ಹರಾಮ್ಗಳ ನರ ಕತ್ತರಿಸುವುದನ್ನೇ ಎದುರು ನೋಡುತ್ತಿದ್ದಾರೆ. ಕದನ ವಿರಾಮ ಒಪ್ಪಂದಕ್ಕೆ ಕೊಕ್ಕೆ. ಭಾರತ ಪಾಕಿಸ್ತಾನ ನಡುವಿನ ಕದನ ವಿರಾಮಕ್ಕೆ ಕೊಕ್ಕೆ ಬಿದ್ದಿದೆ. ಇದರಿಂದ ಭಾರತವು ಪಾಕಿಸ್ತಾನ ಆಕ್ರಮಿತ ಪ್ರದೇಶಕ್ಕೆ ನುಗ್ಗಿ ಹೊಡೆಯುವ ಅಪಾಯ ಹೆಚ್ಚಿದೆ. ಉಗ್ರ ನೆಲೆಗಳ ನೇರ ಟಾರ್ಗೆಟ್. ಗಡಿ ಪ್ರದೇಶದಲ್ಲಿರುವ ಉಗ್ರ ನೆಲೆಗಳ ಬಗ್ಗೆ ಗುಪ್ತಚರ ಇಲಾಖೆ ಮಾಹಿತಿ ಕೊಟ್ಟಿದ್ದು, ನೇರವಾಗಿ ದಾಳಿ ನಡೆಸುವುದು ಫಿಕ್ಸ್ ಆಗಿದೆ. ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರ ಕೊರತೆ ಹಾಗೂ ಉಗ್ರರ ನುಸುಳುವಿಕೆಗೆ ಬ್ರೇಕ್ ಬೀಳುತ್ತೆ. ಉಗ್ರವಾದಿಗಳಿಗೆ ಚಟ್ಟ ಫೇಕ್ಸ್. ಇದು ಪಕ್ಕ ಇಸ್ರೇಲ್ ನೀತಿ. ಶತ್ರುಗಳ ನೆಲಕ್ಕೆ ನುಗ್ಗಿ ಅಲ್ಲಿರೋ ಉಗ್ರ ಸಂಘಟನೆ ಮಾಸ್ಟರ್ ಮೈಂಡ್ಗಳಿಗೆ ಮಣ್ಣು ಮುಕ್ಕಿಸುವುದೇ ಈಗ ಹೊಸ ಸ್ಟೈಲ್. ಅದೇ ದಾಟಿಯಲ್ಲಿ ಪಾಕಿಸ್ತಾನಕ್ಕೆ ನುಗ್ಗಿ ಅಲ್ಲಿರ ಲಷ್ಕರ್ ಇ ತೊಯ್ಬಾ, ಜೈಷ್ ಇ ಮೊಹಮ್ಮದ್ ಸಂಘಟನೆ ಮುಖ್ಯಸ್ಥರ ಎದೆಗೆ ಗುಂಡು ಹೊಡೆಯೋಕೆ ಆರ್ಮಿ ಅಣಿಯಾಗ್ತಿದೆ. ಪಾಕಿಸ್ತಾನಕ್ಕೆ ಭಾರತದ ಕ್ಷಿಪಣಿ ಭೀತಿ. ಈ ನೆಲದಲ್ಲೇ ನಿಂತು ಪಾಕಿಸ್ತಾನದ ನೆಲಕ್ಕೆ ಗುರಿಯಿಡೋ ಪ್ರಬಲ ಶಸ್ತ್ರಾಸ್ತ್ರಗಳು ಭಾರತದ ಬತ್ತಳಿಕೆಯಲ್ಲಿವೆ. ಒಂದೇ ಏಟಿಗೆ ಸಂಪೂರ್ಣ ಪಾಕಿಸ್ತಾನವನ್ನೇ ನುಚ್ಚು ನೂರು ಮಾಡುವಂತಹ ಪೃಥ್ವಿ ಅಗ್ನಿ ಮಿಸೈಲ್ಗಳು ಶತ್ರು ರಾಷ್ಟ್ರವನ್ನ ಚಿಂತೆಗೀಡು ಮಾಡಿದೆ. ಶರವೇಗದ ಹೈಪರ್ಸಾನಿಕ್ ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸಿರುವ ಭಾರತ ಈಗ ಯಾವುದೇ ಆಂಟಿ ಮಿಸೈಲ್ ರಕ್ಷಣೆಯನ್ನ ಭೇದಿಸುವ ಸಾಮರ್ಥ್ಯ ಹೊಂದಿದೆ. ಶತ್ರು ರಾಷ್ಟ್ರಕ್ಕೆ ಪರಮಾಣು ದಾಳಿ ಭೀತಿ. ಅಣುಬಾಂಬ್ ದಾಳಿ ನೀತಿಯನ್ನ ಯಾವುದೇ ಕ್ಷಣದಲ್ಲೂ ಬದಲಾಯಿಸಿಕೊಳ್ಳಬಹುದು. ಭಾರತವು ಮೊದಲು ಪರಮಾಣು ಬಾಂಬ್ ದಾಳಿ ನಡೆಸುವುದಿಲ್ಲ. ಒಂದು ವೇಳೆ ಪಾಕಿಸ್ತಾನ ಏನಾದರೂ ತನ್ನ ಕಪಟ ಬುದ್ಧಿ ತೋರಿದ್ರೆ ನಾಶ ಮಾತ್ರ ನಿಶ್ಚಿತ. ಯಾಕಂದ್ರೆ ಭೂಮಾರ್ಗ, ವಾಯುಮಾರ್ಗ, ನೌಕಾ ಮಾರ್ಗದಲ್ಲಿ ಅಣುಬಾಂಬ್ ಪ್ರತಿದಾಳಿ ನಡೆಸುವ ತಾಕತ್ತು ಭಾರತದ ಬಳಿ ಇದೆ. 1972 ಶಿಮ್ಲಾ ಒಪ್ಪಂದ ರದ್ದು. ಕಳೆದ 1972ರಲ್ಲಿ ಶಿಮ್ಲಾ ಒಪ್ಪಂದ ಮಾಡಿಕೊಂಡಿದ್ದು ಭಾರತ ಪಾಕಿಸ್ತಾನ ಗಡಿಯಲ್ಲಿ ಗುಂಡಿನ ಕಾಳಗಕ್ಕೆ ಕೊಂಚ ಕಡಿವಾಣ ಬಿದ್ದಿತ್ತು. ಈಗ ಇದೇ ಒಪ್ಪಂದ ರದ್ದುಗೊಂಡಿದ್ದು ಯಾವುದೇ ಕ್ಷಣದಲ್ಲಿ ಭಾರತವು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರಕ್ಕೆ ನುಗ್ಗಿ ಹೊಡೆಯುವ ಅವಕಾಶ ಸೃಷ್ಟಿಯಾಗಿದೆ. ಪಾಕಿಸ್ತಾನ ಕೂಡ ಆ ಕಡೆಯಿಂದ ಅಲರ್ಟ್ ಆಗಿದೆ. ಪಾಕಿಸ್ತಾನ ಸಮುದ್ರ ಗಡಿಯಲ್ಲಿ ದಿಗ್ಬಂಧನ. ಪಾಕಿಸ್ತಾನದ ವ್ಯಾಪಾರ ವಹಿವಾಟು ಬಹುತೇಕ ಅರಬ್ಬಿ ಸಮುದ್ರದ ಮಾರ್ಗದಲ್ಲಿ ನಡೆಯುತ್ತೆ. ಅರಬ್ಬಿ ಸಮುದ್ರದಲ್ಲಿ ನೌಕಾ ದಿಗ್ಬಂಧನ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವ ಪೆಟ್ಟು ಕೊಡಲಿದೆ. ವ್ಯಾಪಾರ ವಹಿವಾಟುಗಳಷ್ಟೇ ಅಲ್ಲದೆ ಯುದ್ಧ ನೌಕೆಗಳಿಗೆ ಕಡಿವಾಣ ಹಾಕಿದಂತೆ ಆಗುತ್ತೆ. ಯುದ್ಧ ಘೋಷಿಸುವ ಭಯದಲ್ಲಿ ಪಾಕಿಸ್ತಾನ. ಇಷ್ಟೆಲ್ಲ ಬೆಳವಣಿಗೆ ನಂತರ ಭಾರತ ಪಾಕಿಸ್ತಾನದ ಮಧ್ಯೆ ಪೂರ್ಣ ಪ್ರಮಾಣದ ಯುದ್ಧ ಘೋಷಣೆಯಾದರೂ ಅಚ್ಚರಿಯಿಲ್ಲ. ಒಂದು ವೇಳೆ ಭಾರತೀಯ ಸೇನೆ ಆ ದಿಕ್ಕಿನಲ್ಲಿ ಯೋಚಿಸಿದ್ರೆ ಶತ್ರು ರಾಷ್ಟ್ರವನ್ನ ಯಾರಿಂದಲೂ ರಕ್ಷಿಸೋಕೆ ಸಾಧ್ಯವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.